ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ವಿಚಾರವಾಗಿ. ಸೊ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ, 31, 32ನೇ ಕಂತಿನ ಹಣ ಜಮಾ ಆಗಿದೆಯಾ, ಇದೆಲ್ಲದರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲು ಅಪ್ಲಿಕೇಶನ್ ಶುರುವಾಗಿದೆಯಾ? ಹೌದು, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಆಲ್ರೆಡಿ ಆರಂಭವಾಗಿದೆ. ನೀವು ಕರ್ನಾಟಕ 1, ಬ್ಯಾಂಗ್ಳೂರ್ 1, ಗ್ರಾಮ 1 ಅಲ್ಲಿ ಹೋಗಿ ನೀವು ಕೇಳಬಹುದು. ಈಗ ಆಲ್ರೆಡಿ ಅಪ್ಲಿಕೇಶನ್ ಆರಂಭವಾಗಿದೆ. ಸೊ ನೀವು ಇನ್ನೂ ಹೋಗಿಲ್ಲ ಅಂದ್ರೆ ನೀವು ಇವತ್ತೇ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ನ ನೀವು ಹಾಕ್ಲಿಕ್ಕೆ ಏನ್ ಬೇಕಾಗಿದೆ ಅವೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಕೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ನಾವು ಯಾವೆಲ್ಲ ದಾಖಲಾತಿಗಳನ್ನ ಒಯ್ಯಬೇಕು ಅಂದ್ರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು. ಆ ಬ್ಯಾಂಕ್ ಪಾಸ್ಬುಕ್ ನ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಥವಾ ರೆನೋವೇಷನ್ ಮಾಡ್ಲಿಕ್ಕೆ ವೋಟರ್ ಐ ಡಿ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐ ಡಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲವನ್ನು ತೆಗೆದುಕೊಂಡು ಹೋಗಿ ನೀವು ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಕೇಳಿ ಅಪ್ಲಿಕೇಶನ್ ಶುರುವಾಗಿದೆ ಅಂತೆ ನೀವು ಅಪ್ಲಿಕೇಶನ್ ಹಾಕಿ. ಹಾಗೆ ನೀವು ಯಾವುದೇ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಕೇಳಬೇಡಿ, ಯಾಕಂದ್ರೆ ಅಲ್ಲಿ ಇಲ್ಲ ಅಪ್ಲಿಕೇಶನ್ ಅವ್ರು ಹಾಕೋದಿಲ್ಲ. ನೀವು ಗ್ರಾಮ 1, ಕರ್ನಾಟಕ 1 ಹೋಗಿ ಕೇಳಬಹುದು, ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕ್ತಾರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು 31, 32ನೇ ಕಂತಿನ ಹಣ ಜಮಾ ಆಗಿದೆಯಾ? ಸ್ನೇಹಿತರೆ, 31ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ. ಇನ್ನು ಯಾರಿಗೆ ಬಂದಿಲ್ಲ ಅವರು ನೀವು ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ನೀವು ಗ್ರಾಮ 1 ಇಲ್ಲ ಕರ್ನಾಟಕ 1 ನಲ್ಲಿ ಎನ್ಕ್ವೈರಿ ಮಾಡ್ಬೋದು. ಯಾಕೆ ಬಂದಿಲ್ಲ, ಏನ್ ತಪ್ಪಾಗಿದೆ ಅಂತ. ಈಗ 32ನೇ ಕಂತಿನ ಹಣ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಆದಷ್ಟು ಬೇಗ 2ನೇ ಕಂತಿನ ಹಣನು ನಿಮ್ಮ ಖಾತೆಗೆ ಬರುತ್ತೆ. ಈಗ ಆಲ್ರೆಡಿ ಬಿಡುಗಡೆ ಮಾಡ್ಲಿಕ್ಕೆ ತಯಾರಿ ಮಾಡ್ತಿದಾರಂತೆ. ಸೊ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ಬರುತ್ತೆ. ಜಿಲ್ಲೆಗಳ ಅನುಸಾರ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಡೇಟ್ ಅಲ್ಲಿ ರಿಲೀಸ್ ಮಾಡ್ತಾರೆ. 1-2 ದಿನ ನಿಮ್ಗೆ ಲೇಟ್ ಆಗಿ ಬರ್ಬೋದು, ಆದ್ರೆ 32ನೇ ಕಂತಿನ ಹಣ ಬಂದೇ ಬರುತ್ತೆ. ಹಾಗಂತ ನಮ್ಗೆ 31ನೇ ಕಂತಿನ ಹಣ ಬಂತು, 32ನೇ ಕಂತಿನ ಹಣ ಬಂತು ನಡೆಯುತ್ತೆ, ನಮ್ಗೆ ಹಣ ಬರುತ್ತೆ ಅಂದ್ರೆ ತಪ್ಪಾಗುತ್ತೆ. ನೀವು ಕಂಪಲ್ಸರಿ ಆಗಿ ಅರ್ಜಿಯನ್ನ ಹಾಕ್ಲೇಬೇಕು. ನಿಮಗೆ ಮುಂದೆ ಈ ಗೃಹಲಕ್ಷ್ಮಿ ಹಣ ಬರ್ಲೇಬೇಕು, ನಿಮ್ಗೆ ಇದರ ಸೌಲಭ್ಯ ಪಡಿಬೇಕಂದ್ರೆ ನೀವು ಕಂಪಲ್ಸರಿ ಆಗಿ ಗ್ರಾಮ 1, ಕರ್ನಾಟಕ 1 ಹೋಗಿ ಅಪ್ಲಿಕೇಶನ್ ಹಾಕ್ಲೇಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐ ಡಿ ಹಾಗೆ ಬ್ಯಾಂಕ್ ಪಾಸ್ಬುಕ್ ನ ತೆಗೆದುಕೊಂಡು ಹೋಗಿ ನೀವು ಫೋಟೋನು ತಗೊಂಡು ಹೋಗ್ಬೋದು. ಸಪೋಸ್ ಕೇಳಿದ್ರೆ ಕೊಡಾಕ್ ಬರುತ್ತೆ. ಇವೆಲ್ಲ ತಗೊಂಡು ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಲೇಬೇಕು. ಅಂದ್ರೆ ಮಾತ್ರ ನಿಮ್ಗೆ ಮುಂದಿನ ದಿನಗಳಲ್ಲಿ ಈ ಗೃಹಲಕ್ಷ್ಮಿಯ ಸೌಲಭ್ಯ, ಈ ಗೃಹಲಕ್ಷ್ಮಿ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದ.